ಕರ್ಕಾಟಕ ರಾಶಿಯವರೇ, ಈ ವಾರ ನಿಮ್ಮ ಅಂತಃಪ್ರಜ್ಞೆಯೇ ನಿಮ್ಮ ದೊಡ್ಡ ಶಕ್ತಿ. ಗ್ರಹಗತಿಗಳ ಬದಲಾವಣೆಯಿಂದಾಗಿ ನೀವು ಆಧ್ಯಾತ್ಮಿಕವಾಗಿ ಬೆಳೆಯಲು ಇದು ಸಕಾಲ. ನಿಮ್ಮ ರಾಶಿಯಾಧಿಪತಿ ಚಂದ್ರನು ವಾರದ ಆರಂಭದಲ್ಲಿ ಸೇವಾ ಮನೋಭಾವದ ಸ್ಥಾನದಲ್ಲಿದ್ದು, ನಿಮ್ಮ ಭಾವನೆಗಳು ಮತ್ತು ಕೆಲಸದ ನಡುವೆ ಸಮತೋಲನ ಕಾಯ್ದುಕೊಳ್ಳಲು ಸಹಾಯ ಮಾಡುತ್ತಾರೆ. ನಿಮ್ಮ ಮನಸ್ಸಿನ ಮಾತನ್ನ ಕೇಳಿ, ಅದು ನಿಮಗೆ ಸರಿಯಾದ ದಾರಿ ತೋರಿಸುತ್ತದೆ. ವೃತ್ತಿ ಮತ್ತು ಹಣಕಾಸಿನ ವಿಷಯದಲ್ಲಿ ಈ ವಾರ ಸ್ವಲ್ಪ ಜಾಗರೂಕರಾಗಿರಿ. 8ನೇ ಮನೆಯಲ್ಲಿ ಬುಧನ ವಕ್ರಗತಿ ಹಾಗೂ ಮಮ್ಮನಲೋಹುವಿನ ಪ್ರಭಾವವಿರುವುದರಿಂದ ಹಣಕಾಸಿನ ದಾಖಲೆಗಳನ್ನು ಮತ್ತು ಸಂವಹನಗಳನ್ನು 2 ಬಾರಿ ಪರಿಶೀಲಿಸಿ. ಹೊಸ ಕೆಲಸಗಳನ್ನು ಆರಂಭಿಸುವ ಬದಲು ಹಳೆಯ ಕೆಲಸಗಳನ್ನು ಪೂರ್ಣಗೊಳಿಸಲು ಇದು ಸೂಕ್ತ ಸಮಯ. ಸ್ವಲ್ಪ ಅನಿರೀಕ್ಷಿತ ಖರ್ಚು ಅಥವಾ ಕೆಲಸಗಳಲ್ಲಿ ವಿಳಂಬವಾಗಬಹುದು, ಆದರೆ ಎದೆಗುಂದಬೇಡಿ. ಭಾಗ್ಯಸ್ಥಾನದಲ್ಲಿ ಶುಕ್ರನು ಉಚ್ಚನಾಗಿರುವುದರಿಂದ ಹಿರಿಯರ ಬೆಂಬಲ ಅಥವಾ ಅದೃಷ್ಟದಿಂದ ನಿಮಗೆ ಒಳ್ಳೆಯ ಅವಕಾಶಗಳು ಸಿಗಲಿವೆ. ಪ್ರೀತಿ ಮತ್ತು ಸಂಸಾರದಲ್ಲಿ ಈ ವಾರ ಬಹಳ ಮಧುರವಾಗಿರುತ್ತದೆ. ಉಚ್ಚ ಶುಕ್ರನ ಪ್ರಭಾವದಿಂದ ಸಂಬಂಧಗಳಲ್ಲಿ ಸಾಮರಸ್ಯ ಮತ್ತು ಶಾಂತಿ ನೆಲೆಸುತ್ತದೆ. ಪ್ರೀತಿಪಾತ್ರರ ಜೊತೆ ಪ್ರವಾಸ ಹೋಗಲು ಅಥವಾ ಆಧ್ಯಾತ್ಮಿಕ ಚಟುವಟಿಕೆಗಳಲ್ಲಿ ತೊಡಗಲು ಇದು ಉತ್ತಮ ಸಮಯ. ಆದರೆ ಸಂವಹನದಲ್ಲಿ ಸ್ವಲ್ಪ ಮೃದುವಾಗಿರಿ. ಹಳೆಯ ಕಹಿ ನೆನಪುಗಳನ್ನು ಮರೆತು ಪರಸ್ಪರ ಗೌರವದಿಂದ ಸುಂದರ ಭವಿಷ್ಯವನ್ನು ರೂಪಿಸಿಕೊಳ್ಳಿ. ಆರೋಗ್ಯದ ಕಡೆಗೆ ಗಮನವಿರಲಿ. ಗ್ರಹಗಳ ಸಂಯೋಜನೆಯಿಂದಾಗಿ ಸ್ವಲ್ಪ ಆತಂಕ ಅಥವಾ ಅಶಾಂತಿ ಕಾಡಬಹುದು. ಜೀರ್ಣಕ್ರಿಯೆ ಮತ್ತು ನೀರಿನ ಸೇವನೆಯ ಬಗ್ಗೆ ಕಾಳಜಿ ವಹಿಸಿ. ಧ್ಯಾನ, ನಡೆಗೆ ಮತ್ತು ಸರಿಯಾದ ನಿದ್ರೆ ನಿಮ್ಮ ಮನಸ್ಸನ್ನು ಪ್ರಶಾಂತವಹಿರಿಸುತ್ತದೆ. ಈ ವಾರ ಜೀರರದ ಗತಿಯನ್ನು ನಂಬಿ ಎಲ್ಲವನ್ನೂ ನಿಯಂತ್ರಿಸಲು ಹೋಗಬೇಡಿ. ಬದಲಾಗಿ ನಡೆಯುತ್ತಿರುವ ಒಳ್ಳೆಯ ಬದಲಾವಣೆಗಳನ್ನು ಸ್ವೀಕರಿಸಿ. ಸಕಾರಾತ್ಮಕವಾಗಿರಿ. ನಿಮ್ಮ ಅಂತಃಪ್ರಜ್ಞೆಯನ್ನು ನಂಬಿ. ನಿಮಗೆ ಈ ವಾರ ಶುಭವಾಗಲಿ.